ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೇಟ್ ಚಾನಲ್. ಇವತ್ತು ನಾವು ಇನ್ವಿಟೇಷನ್ನ ಎರಡನೇ ಪಾರ್ಟ್ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಸೊ ನೀವೇನಾದರೂ ಮೊದಲನೇ ಪಾರ್ಟ್ ಮಿಸ್ ಮಾಡ್ಕೊಂಡಿದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ. ಸೊ ಅದನ್ನು ತಿಳ್ಕೊಳ್ಳಿ, ಆಮೇಲೆ ಈ ವಿಡಿಯೋಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿ ಆಲಿಸ್ವೆಲ್ ನಾಗರಾಜ್. ಇವತ್ತು ನಾವು ತಿಳ್ಕೊಳ್ಳೋಂಥ ವಿಚಾರ ಏನಪ್ಪಾ ಅಂದರೆ, ಇನ್ವಿಟೇಷನ್ ಅನ್ನೋದನ್ನು ವ್ಯಕ್ತಿತ್ವಕ್ಕೆ ತಕ್ಕಂತೆ ಇನ್ವೈಟ್ ಮಾಡಬೇಕು. ಸೊ ವ್ಯಕ್ತಿತ್ವ ಯಾವ ಥರ ನಾವು ಫೈಂಡ್ ಔಟ್ ಮಾಡೋದು, ವ್ಯಕ್ತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ತಕ್ಕಂತೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇನ್ವಿಟೇಷನ್ ಅನ್ನೋದನ್ನ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡಕ್ ಬಂದಿದ್ದೇನೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಎಸ್ ಫ್ರೆಂಡ್ಸ್, ಸೊ ವ್ಯಕ್ತಿ ಒಬ್ಬರಿಂದ ಒಬ್ರಿಗೂ ಒಂದೊಂದು ಥರ ವ್ಯಕ್ತಿತ್ವ ಇರುತ್ತೆ, ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರಗಳೇ. ಸೊ ಆ ಥರ ವ್ಯಕ್ತಿತ್ವಗಳಿಗೆ ಅನುಗುಣವಾಗಿ ನಾವು ಇನ್ವಿಟೇಷನ್ ಅನ್ನೋದನ್ನ ಮಾಡಿದ್ರೆ ಇನ್ವಿಟೇಷನ್ 100% ಪರ್ಫೆಕ್ಟ್ ಆಗಿ ಮುಗಿಯುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವತ್ತು ನಾವು ಇನ್ವಿಟೇಷನ್ ಮಾಡೋದಕ್ಕೆ ವ್ಯಕ್ತಿತ್ವಗಳನ್ನು 4 ಡಿಫ್ರೆಂಟ್ ಕಲರ್ಗಳಲ್ಲಿ ವಿಂಗಡಣೆ ಮಾಡೋಣ. ಸೊ ಅದರಲ್ಲಿ ಮೊದಲನೇ ಕಲರ್ ಯಾವುದಪ್ಪ ಅಂದರೆ, ಏನಪ್ಪ ಯಾವ ಥರ ವ್ಯಕ್ತಿಗಳು ಇವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿದ್ರೆ, ಹೆಲ್ಪಿಂಗ್ ನೇಚರ್ ಇರ್ತಾರೆ. ಹೆಲ್ಪಿಂಗ್ ನೇಚರ್ ಯಾವ ಥರ, ಯಾವ ಜನ ಅಂತ ಹೇಳೋದಾದರೆ, ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಇವರೆಲ್ಲ ಬರ್ತಾರಲ್ವ. ಸೊ ಇದೆಲ್ಲ ನಮ್ಮ ಹೆಲ್ಪಿಂಗ್ ನೇಚರ್. ಅಂದರೆ ಅವರು ನಮಗೆ ಸಹಾಯ ಮಾಡೋದಕ್ಕಾದರೂ ನಾವು ಅವ್ರ ಹತ್ರ ಸಹಾಯ ಅಂತ ಕೇಳಿದ್ರೆ ಮಾಡೋವಂಥವ್ರು. ಎರಡನೇದು ಟೀಚರ್ಸ್, ಸೋಷಲ್ ಸರ್ವಿಸ್. ಸೊ ಈ ಥರ ಹೆಲ್ಪಿಂಗ್ ನೇಚರ್ ಇರುತ್ತೆ ಅವ್ರಿಗೆ ದುಡ್ಡು ಅದು ಇದೆಲ್ಲ ಇಟ್ಟು ಏನನ್ನು ಕೂಡ ನಾವು ಮಾಡೋಕ್ಕಾಗಲ್ಲ. ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ, ಜನಕ್ಕೆ ಒಳ್ಳೇದಾಗುತ್ತೆ, ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಎಸ್ ಲೆಟ್ಸ್ ಡೂ ಇಟ್. ಸೊ ಆ ಥರ ಒಂದು ವ್ಯಕ್ತಿತ್ವಗಳಾಗಿರ್ತವೆ. ಸೊ ಆ ಥರ ಹೆಲ್ಪಿಂಗ್ ನೇಚರ್ ಇರೋ ಪೀಪಲನ್ನು ನಾವು ಯಾವ ಥರ ಇನ್ವೈಟ್ ಮಾಡಬೇಕು ಅನ್ನೋ ವಿಚಾರನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೆಲ್ಪಿಂಗ್ ನೇಚರ್ ಇರುವಂಥ ವ್ಯಕ್ತಿಗಳಿಗೆ ಇಂಡಸ್ಟ್ರಿಯಲ್ಲಿ ಇರುವಂಥ ಒಳ್ಳೆ ವಿಚಾರ ಏನಿದೆ, ಈ ಇಂಡಸ್ಟ್ರಿ ಒಳಗಡೆ ಬಂದರು ಅಂದರೆ ಅವರಿಂದ ಎಷ್ಟು ಜನಕ್ಕೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಸೋ ಮುಖಾಂತರ ಅವರನ್ನು ಇನ್ವೈಟ್ ಮಾಡ್ಬೋದು. ಯಾವ ಥರ ಅಂದರೆ, ಇವಾಗ ಯಾರೋ ಒಬ್ಬರು ವ್ಯಕ್ತಿ ಇದ್ದಾರೆ, ಅವರ ವ್ಯಕ್ತಿತ್ವ ಬಂದು ಹೆಲ್ಪಿಂಗ್ ನೇಚರ್. ಸೊ ನಮ್ಮ ಒಂದು ಸರ್ವಿಸ್ ಇಂಡಸ್ಟ್ರಿನ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ನೋಡಿ ಸರ್. ಇವತ್ತು ನಮ್ಮದೊಂದು ಕಂಪನಿ ಇದೆ. ಸೊ ಈ ಕಂಪನಿಯಲ್ಲಿ ನಾವು ಲಕ್ಷಾಂತರ ಜನಕ್ಕೆ ಪಾರ್ಟ್ ಟೈಮಲ್ಲಿ, ಅವರ ಫ್ರೀ ಟೈಮಲ್ಲಿ ಎಕ್ಸ್ಟ್ರಾ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸುಮಾರು ಜನಕ್ಕೆ ನಮ್ಮ ಕಂಪನಿ ಮುಖಾಂತರ ಇಷ್ಟಿಷ್ಟು ಸಂಪಾದನೆ ಮಾಡುವಂಥ ಅವಕಾಶ ಅನ್ನೋದನ್ನು ಕೊಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ ಜೊತೆ ಕೈ ಜೋಡಿಸಿದ್ರಿ ಅಂದರೆ ನಿಮ್ಮ ಸಮೂಹಕ್ಕೆ, ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗೆ, ಜನರಿಗೆ ನೀವು ಪಾರ್ಟ್ ಟೈಮಲ್ಲಿ ಸಂಪಾದನೆ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. ಸೊ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗೆ ನೀವು ಕೊಡುವಂಥ ಅವಕಾಶ ಮುಖಾಂತರ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದು ಆಪರ್ಚುನಿಟಿನ ತಗೊಂಡು ನೀವು ಬೇರೆಯವ್ರಿಗೆ ಆಪರ್ಚುನಿಟಿನ ಕೊಡೋ ಮುಖಾಂತರ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಿಮಗೂ ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಆಗುತ್ತೆ. ಅದನ್ನ ಬೇಕಾದ್ರೆ ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಕೊಬೋದು. ಸೊ ನೀವು ಬೆಳಿತೀರಾ, ನಿಮ್ಮಿಂದ ಒಂದು 1000 ಜನ, ಲಕ್ಷಾಂತರ ಜನ ನೀವು ಬೆಳೆಸೋ ಅಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಇದಾಗಿರುತ್ತೆ. ಇವತ್ತು ನಮ್ಮೆಲ್ರಿಗೂ ಗೊತ್ತಿರೋ ಥರ ಇವತ್ತು ಸುಮಾರು ಜನಕ್ಕೆ ದುಡ್ಡಿನ ಅವಶ್ಯಕತೆ ಇದೆ, ಸುಮಾರು ಜನಕ್ಕೆ ಪ್ರಾಬ್ಲಮ್ಸ್ ಇದೆ, ಸುಮಾರು ಜನಕ್ಕೆ ಹೆಲ್ತ್ ಇಶ್ಯೂಸ್ ಇದೆ. ಸೊ ಆ ಥರ ಯಾರು ಜನ ಇದ್ದಾರೆ ಅವ್ರಿಗೆ ನಿಮ್ಮ ಮುಖಾಂತರ ಡೈರೆಕ್ಟ್ ಆಗಿ ಹಾಗೂ ಇಂಡೈರೆಕ್ಟ್ ಆಗಿ ಎರಡೂ ತರ ಹೆಲ್ಪ್ ಮಾಡೋ ಅಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಇದಾಗಿರುತ್ತೆ. ಸೊ ನೀವು ಒಂದು ಇನ್ವಿಟೇಷನ್, ನಾನು ನಿಮ್ಮನ್ನ ಕರಿತಾ ಇದ್ದೀನಿ, ಅದೇನು ಅಂತ ತಿಳ್ಕೊಳ್ಳೋದಕ್ಕೆ. ಅದನ್ನ ತಿಳ್ಕೊಳ್ಳೋಕೆ ಬಂದ್ರೆ ಅಂದ್ರೆ ನಿಮ್ಮಿಂದ ಸುಮಾರು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕಾಗಿ ನಾನು ನಿಮ್ಮನ್ನ ಕರಿತಾ ಇದ್ದೀನಿ ಅಂತ ಈ ಥರ ಹೇಳೋ ಮುಖಾಂತರ ನೀವು ಅವರನ್ನು ಇನ್ವೈಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಮೊದಲನೇದಾಗಿ ಏನು ತಿಳ್ಕೊಂಡ್ವಿ ಅಂದರೆ ಹೆಲ್ಪಿಂಗ್ ನೇಚರ್. ಇದು ಯಾರಿಗೆ ಬೇಕಾದರೂ ಅಷ್ಟೇ, ನನಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನೀವು ಬಂದ್ರಿ ಅಂದರೆ ನನಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನೀವು ಯಾವ ಥರ ಬೇಕಾದರೂ ಕೂಡ ಆ ಹೆಲ್ಪಿಂಗ್ ನೇಚರ್, ಅವರ ನೇಚರ್ ಯಾವ ಇರುತ್ತೆ ಅದನ್ನು ನೀವು ಮಿರರಿಂಗ್ ಮಾಡೋ ಮುಖಾಂತರ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅನುಗುಣವಾಗಿ ನೀವು ಅವರನ್ನು ಇನ್ವೈಟ್ ಮಾಡೋ ಮುಖಾಂತರ ಇಲ್ಲಿ ನೀವು ಇನ್ವಿಟೇಷನ್ ಅಲ್ಲಿ ಸಕ್ಸಸ್ ಆಗ್ಬೋದು. ಸೊ ಎರಡನೇ ಕಲರ್ ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಯಾರು, ಈ ಗ್ರೀನ್ ಕಲರ್ ವ್ಯಕ್ತಿ ಯಾವ ತರ ಇರ್ತಾರೆ ಅಂದ್ರೆ,
ಅನಾಲಿಸಿಸ್ಟಿಕ್ ಇರ್ತಾರೆ, ಹೊಸ ವಿಚಾರಗಳನ್ನು ಹುಡುಕೋರಾಗಿರ್ತಾರೆ, ಡೇಟಾ ಕಲೆಕ್ಟಿಂಗ್ ಮಾಡೋ ಅಂತ ಒಂದು ವ್ಯಕ್ತಿತ್ವಗಳಾಗಿರ್ತವೆ ಇವರು. ಸೊ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಚಾರ್ಟರ್ಡ್ ಅಕೌಂಟು, ಯಾರು ತುಂಬ ಟ್ವಿಟ್ಟರಲ್ಲಿ ಜಾಸ್ತಿ ಇನ್ವಾಲ್ವ್ ಇರ್ತಾರೆ, ಯೂಟ್ಯೂಬಲ್ಲಿ, ಗೂಗಲಲ್ಲಿ ಯಾರು ಸುಮಾರು ಒಳ್ಳೆ ವಿಚಾರಗಳನ್ನು, ಹೊಸ ವಿಚಾರಗಳನ್ನು ಹುಡುಕ್ತಾನೆ ಇರ್ತಾರೆ, ಅವರೆಲ್ಲ ಕೂಡ ಈ ಕ್ಯಾಟಗರಿ ಪೀಪಲ್ ಇರ್ತಾರೆ. ಸೊ ಅವ್ರಿಗೆ ನೀವು ಯಾವ ಥರ ಇನ್ವೈಟ್ ಮಾಡ್ಬೋದು ಅಂದರೆ, ಈ ಥರ ಒಂದು ಪವರ್ಫುಲ್ ಇಂಡಸ್ಟ್ರಿ ಇದೆ ನಮ್ಮದು. ಈ ಇಂಡಸ್ಟ್ರಿನ ಇಷ್ಟು ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ. ಬೇರೆ ಕಂಟ್ರೀಸಲ್ಲಿ 70% ಅಷ್ಟು ಸಕ್ಸಸ್ಫುಲ್ ಇರುವಂಥ ಒಂದು ಇಂಡಸ್ಟ್ರಿ. ಬಟ್ ಇಂಡಿಯಾದಲ್ಲಿ ಇನ್ನೂ ಆ ಮಟ್ಟಕ್ಕೆ ಬೆಳೆದಿಲ್ಲ. ಅಂದರೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ನೆಗೆಟಿವ್ ಇದೆ ಅಂತಂದರೆ ಏನೆಲ್ಲ ಇದೆ, ಯಾಕೆ ಆಗಿದೆ ಅನ್ನೋದನ್ನ ನಾವು ಹುಡುಕಿ ತಿಳ್ಕೊಬೋದು. ಪಾಸಿಟಿವ್ ಇದೆ, ಲಕ್ಷಾಂತರ ಜನ ಕೋಟಿ ದುಡ್ಡು ಮಾಡಿದ್ದಾರೆ ಅಂದರೆ ಅವ್ರು ಯಾವ ಥರ ಮಾಡಿದ್ರು ಅನ್ನೋದನ್ನ ತಿಳ್ಕೊಬೋದು. ಆ್ಯಂಡ್ ಸೆಕೆಂಡ್ಲಿ, ಇಲ್ಲಿ ವೆರೈಟಿ ಬೇರೆ ಇಂಡಸ್ಟ್ರಿಯಲ್ಲಿ, ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಜನಾಂಗದವರು, ಬೇರೆ ಕ್ಯಾಟಗರಿ ಆಫ್ ದ ಪೀಪಲ್, ಅಂದರೆ ಹೌಸ್ ವೈಫ್ ಇಂದ ಹಿಡಿದು ಡಾಕ್ಟರ್, ಇಂಜಿನಿಯರ್ಸ್ವರೆಗೂ ಎಲ್ಲರೂ ಕೂಡ ಒಂದೇ ಕಡೆ ಗ್ಯಾದರ್ ಆಗುವಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಆಗಿರುತ್ತೆ. ಸೊ ಪ್ರತಿಯೊಬ್ಬರ ಹತ್ರ ಇರುವಂತ ಟ್ಯಾಲೆಂಟ್ ಅನ್ನ ನೀವು ತಗೊಬಹುದು. ಒಂದೊಂದು ವ್ಯಕ್ತಿತ್ವಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬಹುದು. ಸೊ ಒಬ್ಬೊಬ್ರ ಹತ್ರನೂ ಇರುವಂತ ಒಳ್ಳೆ ವಿಚಾರ ಯಾವುದು, ಕೆಟ್ಟ ವಿಚಾರ ಯಾವುದು. ಸೊ ಒಬ್ರು ಒಳ್ಳೆ ವಿಚಾರನ ಯಾವ ತರ ಯೋಚನೆ ಮಾಡ್ತಾರೆ, ಕೆಟ್ಟ ವಿಚಾರನ ಯಾವ ತರ ಯೋಚನೆ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೇಟಾವನ್ನ ನೀವು ಅನಲೈಸ್ ಮಾಡಬಹುದು. ಇಲ್ಲಿ ಲಕ್ಷ ಮಾಡಿದವರು ಸಿಗ್ತಾರೆ, ಬರೋ ದುಡ್ಡನ್ನೆಲ್ಲ ಕಳ್ಕೊಂಡವರು ಕೂಡ ಸಿಗ್ತಾರೆ. ಸೊ ಇಬ್ರಲ್ಲೂ ಆಗಿರೋ ಪ್ರಾಬ್ಲಮ್ ಏನು, ಇಬ್ರಲ್ಲೂ ಇರುವಂತ ವ್ಯತ್ಯಾಸ ಏನು ಅನ್ನೋದನ್ನ ಕಲೆಕ್ಟ್ ಮಾಡ್ಕೋಬಹುದು, ಅದನ್ನ ನೀವು ಅರ್ಥ ಮಾಡ್ಕೊಬಹುದು. ಸೊ ಆ ತರ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಇದೆ. 100% ಒಳ್ಳೇದೇ ಜಾಸ್ತಿ ಇದೆ. ಬಟ್ ಆ ಒಳ್ಳೇದನ್ನ ಕರೆಕ್ಟ್ ಆಗಿ ಜನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಎಲ್ಲಾಗಿದೆ ಅನ್ನೋದನ್ನ ಹುಡುಕಿ ನೀವು ತಿಳ್ಕೊಳ್ಳೋ ಮುಖಾಂತರ, ಜೊತೆಗೆ ನೀವು ಸಂಪಾದನೆ ಮಾಡೋ ಮುಖಾಂತರ ಈ ಒಂದು ಇಂಡಸ್ಟ್ರಿನ ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಆ ಥರ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಇದಾಗಿರುತ್ತೆ ಅನ್ನೋದನ್ನ ಹೇಳೋ ಮುಖಾಂತರ ನೀವು ಅವರನ್ನು ಕೂಡ ಇನ್ವೈಟ್ ಮಾಡ್ಬೋದು. ಸೊ ಇಲ್ಲಿ ನೀವು ಇದನ್ನ ಹೈಲೈಟ್ ಮಾಡಿ. ಸೊ ಎಲ್ಲ ಕ್ಯಾಟಗರಿ ಆಫ್ ದ ಪೀಪಲ್ ಕೂಡ ಇಲ್ಲಿ ಸಿಗ್ತಾರೆ. ಸೊ ಎಲ್ಲರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವ್ರದೇ ಆದಂಥ ವಿಚಾರಗಳಿರುತ್ತೆ. ಅದೆಲ್ಲದನ್ನು ಕೂಡ ನಿಮಗೆ ಒಂದೇ ಕಡೆ ಸಿಕ್ಬಿಡುತ್ತೆ. ಹೌಸ್ ವೈಫ್ ಮೆಂಟಾಲಿಟಿ ಯಾವ ಥರ ಇರುತ್ತೆ, ಇಂಜಿನಿಯರ್ ಮೆಂಟಾಲಿಟಿ ಯಾವ ಥರ ಇರುತ್ತೆ, ಡಾಕ್ಟರ್ ಮೆಂಟಾಲಿಟಿ ಯಾವ ಥರ ಇರುತ್ತೆ. ಸೊ ಎಲ್ಲರ ಹತ್ರನೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಎಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ ನಿಮಗೆ. ಸೊ ಬಂದ್ರಿ ಅಂದರೆ ನೀವು ಎಲ್ಲ ವಿಚಾರ ತಿಳ್ಕೊಬೋದು, ವ್ಯಕ್ತಿತ್ವಗಳ ಬಗ್ಗೆ ತಿಳ್ಕೊಬೋದು, ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಬೋದು, ಹೊಸ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಬೋದು ಅನ್ನೋದನ್ನ ಹೇಳೋ ಮುಖಾಂತರ ನೀವು ಅವರನ್ನು ಇನ್ವೈಟ್ ಮಾಡ್ಬೋದು. ಸೊ ಮೂರನೇದು ಯಾವುದು ಅಂತ ನೋಡಿದ್ರೆ ಬ್ಲೂ ಕಲರ್. ಸೊ ಮೂರನೇದು ಬ್ಲೂ ಕಲರ್ ವ್ಯಕ್ತಿ ಯಾರಪ್ಪ ಅಂದರೆ ಪಾರ್ಟಿ ಟೈಪ್. ಸೊ ಇವ್ರಿಗೆ ಯಾವುದು ಅಂದರೆ ಸಿಕ್ಕಾಬಟ್ಟೆ ಪಾರ್ಟಿ ಅಂತ ಹೇಳ್ತಾರೆ. ಟ್ರಿಪ್ ಹೋಗ್ತಾರೆ, ಟ್ರಕ್ಕಿಂಗ್ ಹೋಗ್ತಾರೆ. ಸೊ ಈ ಥರ ಎಂಜಾಯ್ಮೆಂಟು, ಟ್ರಾವೆಲಿಂಗು, ಬರೀ ಈ ಥರದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಅವ್ರು ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ದೇ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದೋಸ್ ಥಿಂಗ್ಸ್. ಸೊ ಅವ್ರಿಗೇನು ಅಂದರೆ ಮೋಜು ಮಸ್ತಿ ಮಾಡ್ಕೊಂಡು ಮಜಾ ಹೊಡ್ಕೊಂಡು ಆರಾಮಾಗಿರಬೇಕು. ಸೊ ಸಾಟರ್ಡೆ ಸಂಡೇ ನೀವು ಅವ್ರನ್ನ ಕರಿತೀರ ಅಂದರೆ ದೇವರಾಣೆಗೂ ಅವ್ರು ಬರೋದೇ ಇಲ್ಲ. ಸೊ ಆ ಥರ ಇರೋ ಅಂಥ ಕ್ಯಾಟಗರಿ ಪೀಪಲ್ನ ನೀವು ಯಾವ ಥರ ಇನ್ವೈಟ್ ಮಾಡ್ಬೋದು ಅಂದರೆ, ಸೊ ನಮ್ಮ ಕಂಪನಿಯಲ್ಲಿ ಸಿಗುವಂಥ ಆಪರ್ಚುನಿಟಿನ ನೀವು ಬಳಸ್ಕೊಂಡ್ರೆ ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ, ನೀವೆಲ್ಲಿ ಬೇಕಾದರೂ ಫ್ರೀಯಾಗಿ ಸುತ್ತೋ ಅಂತ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ನೀವೇನು ಓಡಾಡ್ತಾ ಇರ್ತೀರಾ ಆ ಜೊತೆಯಲ್ಲಿ ಹೋಗಿದ ಕಡೆ ಎಲ್ಲ ಸಂಪಾದನೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಹೋಗಿದ ಕಡೆ ಎಲ್ಲ ನಿಮ್ಮ ಟೀಮನ್ನು ಕ್ರಿಯೇಟ್ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಹೋಗಿದ ಕಡೆ ಎಲ್ಲ ನೀವು ಎಂಜಾಯ್ ಮಾಡಿಕೊಂಡು, ಟ್ರಕ್ಕಿಂಗ್ ಮಾಡಿಕೊಂಡು, ಮಾತಾಡಿಕೊಂಡು, ಪಾರ್ಟಿ ಮಾಡಿಕೊಂಡು ಸಂಪಾದನೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಅನ್ನೋದನ್ನ ಹೇಳೋ ಮುಖಾಂತರ ನೀವು ಅವರನ್ನ ಇನ್ವೈಟ್ ಮಾಡ್ಬೋದು. ಅದು ಮಾತ್ರ ಅಲ್ಲ, ನಿಮ್ಮ ಕಂಪನಿಯಲ್ಲಿ ಏನು ಇವೆಂಟ್ಸ್ ಆಗುತ್ತೆ, ಏನೆಲ್ಲ ಎಂಜಾಯ್ಮೆಂಟ್ ಮಾಡ್ತೀರಾ, ಏನೆಲ್ಲ ಡ್ಯಾನ್ಸ್ ಮಾಡ್ತೀರಾ, ಯಾವ ಥರ ಪಾರ್ಟಿ ಮಾಡ್ತೀರಾ, ಇದೆಲ್ಲದನ್ನು ಹೇಳೋ ಮುಖಾಂತರ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನ ನೀವು ಹೇಳೋ ಮುಖಾಂತರ ನೀವು ಅವರನ್ನ ಇಲ್ಲಿ ಇನ್ವೈಟ್ ಅನ್ನೋದನ್ನ ಮಾಡ್ಬೋದು. 4ನೇ ಕಲರ್ ಯಾವುದು ಅಂದ್ರೆ ದಟ್ ಈಸ್ ರೆಡ್. ಸೊ ರೆಡ್ ಯಾವುದು ಅಂದ್ರೆ ಮನಿ ಮೈಂಡೆಡ್. ಸೊ ಅವ್ರಿಗೆ ದುಡ್ಡು ಅನ್ನೋದನ್ನ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಸೊ ನಾನು ಇಷ್ಟ ಆಗ್ತೀನಿ, ನನಗೆ ಎಷ್ಟು ಬರುತ್ತೆ, ಎಷ್ಟು ದಿವಸಕ್ಕೆ ಬರುತ್ತೆ, ಇಷ್ಟೇ ನನಗೆ ಬೇಕಾಗಿರೋದು. ಸೊ ಈ ಥರ ಪೀಪಲ್ ಇರ್ತಾರೆ. ಸೊ ಅವರು ದೇ ಆರ್ ರೆಡಿ ಟು ಟೇಕ್ ರಿಸ್ಕ್. ಬಟ್ ಅವ್ರಿಗೆ ಏನು ಬರುತ್ತೆ, ಎಷ್ಟು ಬರುತ್ತೆ, ಎಷ್ಟು ದಿವಸಕ್ಕೆ ಬರುತ್ತೆ, ಕ್ಲಿಯರ್ ಆಗಿರಬೇಕು. ಸೊ ಇವರನ್ನ ನಾವು ಯಾವ ಥರ ಅಪ್ರೋಚ್ ಮಾಡ್ಬೋದು ಅಂದರೆ, ದುಡ್ಡು ಬರುತ್ತೆ ಅಂದರೆ ಅವ್ರು ಏನು ಮಾಡೋಕ್ಕೂ ಸಿದ್ಧ ಇರ್ತಾರೆ. ಸೊ ಇವರನ್ನ ನಾವು ಯಾವ ಥರ ಅಪ್ರೋಚ್ ಮಾಡ್ಬೋದು ಅಂದರೆ, ನಮ್ಮ ಕಂಪನಿಯಲ್ಲಿ
ಇಷ್ಟು ತಿಂಗಳಲ್ಲಿ, ಇಷ್ಟು ವರ್ಷದಲ್ಲಿ, ಇಷ್ಟು ಮಟ್ಟಿಗೆ ಇಷ್ಟೊಂದೆಲ್ಲ ದುಡ್ಡು ಮಾಡಿರೋ ಅಂತ ವ್ಯಕ್ತಿ ಈ ಇವೆಂಟ್ಗೆ ಬರ್ತಾ ಇದ್ದಾರೆ, ಈ ಕಂಪನಿಯಲ್ಲಿ ಇದ್ದಾರೆ, ಇವರು ನನ್ನ ಮೀಟ್ ಮಾಡಕ್ಕೆ ಕರೆದಿರೋದು. ಸೊ ನಾನು ಅವ್ರ ಹತ್ರ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ನೀವೇನಾದ್ರೂ ಅವರನ್ನ ಮೀಟ್ ಮಾಡಕ್ ಬಂದ್ರೆ ಮೇ ಬಿ ಅಂದ್ರೆ ಸಿಗಬಹುದು. ಏನಪ್ಪಾ ಅಂದ್ರೆ ದುಡ್ಡು ಸಂಪಾದನೆ ಅವ್ರು ಹೆಂಗ್ ಮಾಡಿದ್ರು ಅಂತ ಅವ್ರು ನಿಮ್ಗೆ ಐಡಿಯಾ ಹೇಳ್ಕೊಡ್ಬೋದು. ದುಡ್ಡು ಹೆಂಗ್ ಸಂಪಾದನೆ ಮಾಡಬಹುದು ಅನ್ನೋ ಐಡಿಯಾ ಹೇಳ್ಕೊಡ್ಬೋದು. ದುಡ್ಡು ಹೆಂಗ್ ಸಂಪಾದನೆ ಮಾಡಿದ್ರು ಅಂತ ಐಡಿಯಾ ಹೇಳ್ಕೊಡ್ಬೋದು. ಅವ್ರು ಕೊಡೋಂಥ ಆಪರ್ಚುನಿಟಿನ ನೀವು ಬಳಸ್ಕೊಂಡ್ರಿ ಅಂದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು. ಸೊ ಅವ್ರು ಮಾಡಿದ್ದಾರೆ ಅಂದ್ರೆ ಸೇಮ್ ಅದನ್ನೇ ನಿಮಗೂ ಕೂಡ ಹೇಳ್ಕೊಡ್ತಾರೆ. ಸೊ ಅವ್ರ ಕಡೆಯಿಂದ ನಿಮ್ಗೊಂದು ಕೋಚಿಂಗ್ ಸಿಗುತ್ತೆ. ದುಡ್ಡು ಸಂಪಾದನೆ ಮಾಡೋದು ಹೆಂಗೆ ಅಂತ ಒಂದು ಕೋಚಿಂಗ್ ಸಿಗುತ್ತೆ, ಒಂದು ಟ್ರಿಕ್ ಸಿಗುತ್ತೆ, ಒಂದು ಟೆಕ್ನಿಕ್ ಸಿಗುತ್ತೆ. ಸೊ ಇದನ್ನ ನೀವು ಅವ್ರಿಗೆ ಹೇಳೋ ಮುಖಾಂತರ ನೀವು ಅವರನ್ನ ಬಿಸ್ನೆಸ್ ಒಳಗಡೆ ಇನ್ವೈಟ್ ಮಾಡ್ಬೋದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ಬ ಪರ್ಸನ್ಗೂ ಕೂಡ ಅವ್ರದೇ ಆದಂತ ಒಂದು ಪರ್ಸನಾಲಿಟಿ ಇರುತ್ತೆ, ಅವ್ರದೇ ಆದಂತ ವಿಚಾರ ಇರುತ್ತೆ. ಸೊ ಅವರ ವಿಚಾರಕ್ಕೆ ತಕ್ಕಂತೆ ಅವ್ರಿಗೆ ಇಷ್ಟ ಆಗೋ ತರ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತ ಒಳ್ಳೆ ವಿಷಯ ಏನಿದೆ ಅದನ್ನ ಹೇಳಿ ನೀವು ಅವರನ್ನ ಇನ್ವೈಟ್ ಮಾಡಿ. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಷ್ಟು ಸಿಗುತ್ತೆ. ಸೊ ಈ ಇಂಡಸ್ಟ್ರಿಯಲ್ಲಿ ಇದಿಲ್ಲ ಅಂತ ಇಲ್ಲ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಎಲ್ಲಾನು ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಏನೆಲ್ಲ ಬೇಕು ಎಲ್ಲ ಕೂಡ ಸಿಗುವಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಆಗುತ್ತೆ. ಸೊ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆ ವ್ಯಕ್ತಿಗೆ ಬೇಕಾಗಿರೋದು ಏನಿರುತ್ತೆ ಅದನ್ನ ನೀವು ಅವ್ರಿಗೆ ಕೊಡೋ ಮುಖಾಂತರ ನೀವು ಈ ಇನ್ವಿಟೇಷನ್ ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಬೋದು. ಸೊ ಇನ್ವಿಟೇಷನ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ನೀವೆಲ್ಲರೂ ಕೂಡ ಎಕ್ಸ್ಪರ್ಟ್ ಆಗಿದ್ದೀರಾ. ಸೊ ನಾನು ಹೇಳ್ಕೊಟ್ಟಿರೋ ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರಿ ಅಂದ್ರೆ 100% ಹೇಳ್ತೀನಿ, ಇನ್ವಿಟೇಷನ್ ಸುಮ್ಮನೆ ಚಿಟಿಕೆ ಹೊಡೆಯೋ ತರ ಪಟ ಅಂತ ಮಾಡ್ತಾ ಇರೋಂತ ಒಂದು ಬ್ಯೂಟಿಫುಲ್ ಟ್ರಿಕ್ಸ್ ಇದಾಗಿರುತ್ತೆ. ಸೊ ಇದನ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಇನ್ವಿಟೇಷನ್ ಅನ್ನೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. ಒಂದು ನಾನು ಹೇಳ್ತೀನಿ, ಮತ್ತೆ ಇನ್ವಿಟೇಷನ್ ಒಂದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ದುಡ್ಡು ನಿಮ್ಮನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ವಿಟೇಷನ್ ಅನ್ನೋದನ್ನ ಬಿಟ್ರೆ ಬೇರೆ ಏನು ನೀವು ಮಾಡಿಲ್ಲ ಅಂದ್ರೂ ಕೂಡ 100% ನೀವು ಸಕ್ಸಸ್ ಆಗ್ಬೋದು. ಯಾಕೆ ಅಂದ್ರೆ ಇನ್ವಿಟೇಷನ್ ಒಂದನ್ನ ನೀವು ಮಾಡಿದ್ರಿ ಅಂದ್ರೆ ಮಿಕ್ಕಿದೆಲ್ಲದನ್ನು ಕೂಡ ನಿಮ್ಮ ಲೀಡರ್ಸು, ನಿಮ್ಮ ಅಪ್ಲೈನರ್ಸು ಮಾಡಕ್ಕೆ ಪಾಸಿಬಿಲಿಟೀಸ್ ಇದೆ. ಅವ್ರು ನಿಮಗೆ ಮಾಡೇ ಮಾಡ್ತಾರೆ. ಬಿಕಾಸ್ ಅವ್ರು ಮಾಡಿದ್ರೆ ಅವ್ರಿಗೂ ಕೂಡ ದುಡ್ಡು ಬರುತ್ತೆ ಅನ್ನೋದಕ್ಕಾದ್ರೂ ಅವ್ರು ಮಾಡೇ ಮಾಡ್ತಾರೆ. ಸೊ ನೀವು ಬರ್ತಾ ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಅವ್ರ ಮೇಲೆ ಡಿಪೆಂಡೆಂಟ್ ಜಾಸ್ತಿ ಆಗಕ್ಕೆ ಹೋಗ್ಬೇಡಿ. ಬಟ್ ಆಗಿಲ್ಲ ಅಂದ್ರೂ ಕೂಡ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಬಟ್ ನೀವು ಅವ್ರ ಮೇಲೆ ಡಿಪೆಂಡೆಂಟ್ ಆಗುವಂತ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ ನಿಮ್ಮ ಸ್ಕಿಲ್ಸ್ ನನ್ನ ಜವಾಬ್ದಾರಿ. ನೀವು ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಕಿಲ್ಸ್ ಅನ್ನೋದು ಅನ್ಲಿಮಿಟೆಡ್ ಫಾರ್ ಯು. ನೀವು ನನ್ನ ಚಾನೆಲ್ ಅನ್ನ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಫಾಲೋ ಮಾಡಿ 100% ನೀವು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಬಹುದು. ಸೊ ಇವತ್ತು ನಾನು ಕೊಟ್ಟಂತ ಇನ್ಫಾರ್ಮೇಶನ್ ನಿಮಗೆ ಕರೆಕ್ಟ್ ಇದೆ, ಇದನ್ನ ಫಾಲೋ ಮಾಡ್ರೆ ಸಕ್ಸಸ್ ಆಗ್ತೀರಾ ಅಂತ ಅನ್ಸುತ್ತಾ ಇಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವು ಈ ವಿಡಿಯೋನ ನಿಮ್ಮ ಟೀಮ್ ಅವ್ರು ಎಲ್ರಿಗೂ ಕೂಡ ಶೇರ್ ಮಾಡಿ. ನೀವು ತಿಳ್ಕೊಂಡಂತ ವಿಚಾರ ಏನಿದೆ ಅದು ನಿಮ್ಮ ಟೀಮ್ ಅವ್ರು ಎಲ್ರಿಗೂ ಕಲೀಲಿ, ಎಲ್ರಿಗೂ ತಲುಪಲಿ. ಸೊ ಅವರು ಕೂಡ ಅದನ್ನ ಫಾಲೋ ಮಾಡಿದಾಗ ಅವರು ಕೂಡ ಇನ್ವಿಟೇಷನ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಸೊ ಅವ್ರು ಎಕ್ಸ್ಪರ್ಟ್ ಆದ್ರೆ ಆಟೋಮೆಟಿಕ್ಲಿ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ಕಲಿತಾ ಇರೋದನ್ನ ನೀವು ಮಾತ್ರ ಇಟ್ಕೊಳ್ಳೋದಲ್ಲ, ಇಡೀ ದೇಶಕ್ಕೆಲ್ಲ ಇದನ್ನ ಕಲಿಸಿ. ಸೊ ಎಲ್ಲರೂ ಕೂಡ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಜಾಯಿನ್ ಆದ್ಮೇಲೆ ಸಕ್ಸಸ್ಫುಲ್ ಆಗಿ ಬೆಳೆದ್ರು ಅಂದ್ರೆ ನಾವು ಬೆಳಿತೀವಿ, ನಾವು ಸೇರಿಸಿದವರು ಬೆಳಿತಾರೆ, ನಮ್ಮ ದೇಶ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋದ ಜೊತೆಗೆ, ಒಂದು ಹೊಸ ಇನ್ಫಾರ್ಮೇಶನ್ ಜೊತೆಗೆ, ಒಂದು ಹೊಸ ಟೆಕ್ನಿಕ್ ಜೊತೆಗೆ ನಿಮ್ಮನ್ನ ಭೇಟಿ ಆಗಕ್ಕೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.